ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ. ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮಗಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯಿತು. ಆಮೇಲೆ ಎಲ್ಲ ರೀತಿಯ ಒಂದು ಪ್ಲ್ಯಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇಲ್ದಿದ್ದಾಗ 9ನೇ ತಾರೀಕೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆಂದರೆ ಯಾವಾಗಲೂ ಇತ್ತು, ನಮ್ಮ ಸಿನಿಮಾ ಶುರು ಮಾಡಿದಾಗಿಂದನೂ ನನ್ನ ತಲೆಯಲ್ಲಿ ನಾನು ಮತ್ತು ನಮ್ಮ ಡೈರೆಕ್ಟ್ರಿಗೂ ಮಾತಾಡ್ಕೊಂಡಿದ್ವಿ, ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರೆಸ್ಕೊಂಡು ನಾವು ಆ ಒಂದು ಸಿನಿಮಾದ, ಅದು ಕೂಡ ಅಪ್ಪು ಸರ್ಗೆ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೋಗ್ತೀನಿ ನನ್ನ ಸಿನಿಮಾದ ಬಗ್ಗೆ. ಈಗ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬ ಜನನ ಮೀಟ್ ಆಗ್ತಾ ಇರ್ತಾರೆ, ತುಂಬ ಅಂದರೆ ತುಂಬ. ನಾನು ವರ್ಕ್ ಮಾಡಿ ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾ ಇರೋದು. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆಕಾಶ್ ಮತ್ತು ವೀರ ಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು, ಅವರು ಬಂದಿಲ್ಲ. ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದರೆ, ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರ ಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆ್ಯಕ್ಟಿಂಗು. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಟ್ಟಲ್ಲಿ ಮುಗೀತು, ಅನ್ನಪೂರ್ಣೇಶ್ವರಿ ಸ್ಟುಡಿಯೋ. ಅಲ್ಲಿ ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವರು ಹೇಳಿದರೆ, ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲು ಹುಡುಗರು ನಾಲ್ಕು ಪಟಾಕಿ ತೀಸ್ಕೊರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ದು ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮರ್ಸ್ದೆ ಕ್ಯಾಮ್ರಾನೂ ಇತ್ತು. ನಾನು ಹೋಯ್ತಲ್ಲ ಅಂತೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹಚ್ತಾ ಇದ್ದಾಗೆ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾದವ್ರು ಕ್ಯಾಮ್ರಾ ಅಂದರು. ಪ್ಯಾಕಪ್ ಆಗಿತ್ತು ರಾತ್ರಿ. ನೀವು ಯಾರೂ ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಯ್ತು. ಇಷ್ಟು ದೊಡ್ಡ ಫ್ಲವರ್ ಪಾಟ್ ಆ್ಯಕ್ಚುಲಿ. ಹೆಚ್ಚು ಕಡಿಮೆ ನನಗೆ LV ಪ್ರಸಾದ್ ಆಸ್ಪತ್ರೆಯಲ್ಲಿ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸಾರ್ ಇರ್ಬೋದು, ಅಲ್ಲಿಯ ಪ್ರೊಡ್ಯೂಸರ್ ಇರ್ಬೋದು, ಈ ಥರ ಸುಮಾರಷ್ಟು ನನಗೆ, ಯಾಕೆಂದರೆ ಕಣ್ಣೇ ಹೋಯ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಾಕಾರ ಆಯಿತು. ಆ ಒಂದು ಇನ್ಸಿಡೆಂಟಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ. ಅಂದರೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅಂದ್ಕೊಂಡಿದ್ದೆ. ಹೆಂಗೆ ಮರೆಯೋಕ್ಕಾಗತ್ತೆ ಅಂತೇಳಿ ನೆನ್ಪು ಮಾಡ್ಕೊಂಡು, ನೀವು ನಂಬಲ್ಲ, ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಅವರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದ್ರು. ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದು ಎಷ್ಟು ಖುಷಿಪಟ್ಟರು ಅಂತಂದರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರಬೇಕು ಹೇಳಿ, ಖಂಡಿತವಾಗೂ ಮಾಡಿಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಕೇಳಿದ್ರು. ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗೋಯ್ತು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಡಕ್ಕೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತೇಳಿ, ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ ಅಂತ. ಇದೇನು ಗೊತ್ತಾ, ಹೊಗಳಿಕೆ ಅನ್ನೋಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಮಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನು ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ. ಅಂದರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ಯೋಚನೆ ಮಾಡ್ಬೋದು. ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರನೂ ಕೂಡ ಅದು ತುಂಬ ಪ್ರಯತ್ನಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನು. ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದರೆ ತುಂಬ ಒಳ್ಳೆಯ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದರೆ ಹೇಗಾಗುತ್ತೆ ಅಂದರೆ, ಮಿನಿಮಮ್ ಅಂತ ಅಂದರು ಮಳೆ ಬಂದು ನಿಂತೋದ್ರೆ ನಿಮಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗೋಕ್ಕೆ. ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕೋದಿದೆಯಲ್ಲ, ತುಂಬ ಕಷ್ಟ. ನಿಮಗೆ ಹೇಗೆ ಅಂತಂದರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ.